ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೆಯುತ್ತಿದೆ ಮಹತ್ವದ ಬೆಳವಣಿಗೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದು ಬಹುತೇಕ ಫಿಕ್ಸ್ ಎನ್ನಲಾಗುತ್ತಿದೆ. ಕೊಡಲ್ಲ ಅಂದ್ರೂ ಸಿದ್ದು ರಿಸೈನ್ ಬಗ್ಗೆ ಗುಲ್ಲು. ಡಿಕೆ ಬದಲು ಸಿದ್ದು ಕ್ಯಾಂಪ್ನಲ್ಲೇ ಬದಲಾವಣೆಯ ಮಾತು ಕೇಳಿ ಬರ್ತಿವೆ. ಬದಲಾವಣೆಗೆ ರೆಡಿ ಆಗ್ತಿದ್ದಾರೆ ಸಿದ್ದರಾಮಯ್ಯ ಶಿಷ್ಯಂದಿರು. ಸಿದ್ದು ಶಿಷ್ಯರಿಂದ ಸೀಕ್ರೆಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಲಾಗುತ್ತಿದೆ. ದಲಿತ ನಾಯಕರಿಂದ ಬೆಂಗಳೂರಿನಲ್ಲಿ ಕಳೆದ ವಾರ ರಹಸ್ಯ ಸಭೆ ನಡೆದಿತ್ತು. ನಂತರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನೀಡಿದ್ದ ಸತೀಶ್ ಜಾರಕಿಹೊಳಿ ನಿನ್ನೆ ತುಮಕೂರಿನಲ್ಲಿ ಪರಂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿದ್ದಾರೆ. ಪದೇ ದಲಿತ ನಾಯಕರ ಸಭೆಗಳಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಯಾವುದೇ ಕ್ಷಣದಲ್ಲೂ ಏನ್ ಬೇಕಾದರೂ ಆಗಬಹುದು ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಗುಣ ಗೊತ್ತಿದ್ದರಿಂದ ಶಿಷ್ಯರಿಂದ ಫುಲ್ ಅಲರ್ಟ್ ಆಗಿದ್ದು, ನೈತಿಕ ಹೊಣೆ ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದು. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಸಿದ್ದು ಶಿಷ್ಯರಿಂದ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೆಯುತ್ತಿವೆ ಮಹತ್ವದ ಮೀಟಿಂಗ್ಗಳು. ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದು ಬಹುತೇಕ ಫಿಕ್ಸ್ ಎನ್ನಲಾಗುತ್ತಿದ್ದು, ರಾಜೀನಾಮೆ ಕೊಡಲ್ಲ ಅಂದ ಸಿದ್ದರಾಮಯ್ಯ ಈಗ ರಿಸೈನ್ ಮಾಡಲು ಮುಂದಾಗಿದ್ದಾರಂತೆ. ಡಿಕೆ ಟೀಮ್ ಬದಲು ಸಿದ್ದು ಕ್ಯಾಂಪ್ನಲ್ಲೇ ಬದಲಾವಣೆಯ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಬದಲಾವಣೆಗೆ ರೆಡಿ ಆಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶಿಷ್ಯಂದಿರು. ಸಿದ್ದು ಶಿಷ್ಯರಿಂದ ಸೀಕ್ರೆಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ. ಮೊನ್ನೆ ತಾನೇ ದಲಿತ ನಾಯಕರಿಂದ ಬೆಂಗಳೂರಿನಲ್ಲಿ ಕಳೆದ ವಾರ ರಹಸ್ಯ ಸಭೆ ನಡೆದಿತ್ತು. ನಂತರ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದಿಲ್ಲ ಅಂತೆಲ್ಲ ಮಾತನಾಡಿದ್ರು. ಆದ್ರೆ ಈಗ ಸೀಕ್ರೆಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ದಲಿತ ನಾಯಕರಿಂದ ಬೆಂಗಳೂರಿನಲ್ಲಿ ಕಳೆದ ವಾರ ರಹಸ್ಯ ಸಭೆ ನಡೆದಿತ್ತು. ನಂತರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ನಿನ್ನೆ ಮತ್ತೆ ತುಮಕೂರಿನಲ್ಲಿ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಮೀಟಿಂಗ್ ನಡೆಸಿದ್ದಾರೆ. ಪದೇ ದಲಿತ ನಾಯಕರ ಸಭೆಗಳಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಎಂಬ ಹಿಂಟ್ ಕೊಡ್ತಾ ಇದ್ದಾರೆ ಸಿದ್ದು ಶಿಷ್ಯಂದಿರು. ಸಿದ್ದರಾಮಯ್ಯ ಗುಣ ಗೊತ್ತಿದ್ದರಿಂದ ಶಿಷ್ಯಂದಿರೆಲ್ಲ ಫುಲ್ ಅಲರ್ಟ್ ಆಗಿದ್ದಾರೆ. ನೈತಿಕ ಹೊಣೆ ಹೊತ್ತು ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದು ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಸಿದ್ದು ಶಿಷ್ಯರಿಂದ ಸಭೆಗಳ ಮೇಲೆ ಸಭೆ ನಡೀತಾ ಇದೆ.